ಎಲ್ಲರೂ ಹೆಲ್ಮೆಟ್ ಧರಿಸಿ. ಅಲ್ಲೊಂದು 300 ಬೈಕ್ಸ್ ಇತ್ತು, ಇಲ್ಲಿಗ 100 ಅಲ್ಲ, ಅಲ್ಲಿ 300. ಡಿ ಸಿ ಅವ್ರ ಹತ್ರ ಪರ್ಮಿಷನ್ ಕೇಳಿ ಡಿ ಸಿ ಒಂದು ಮ್ಯಾಪ್ ಕೊಟ್ಟಿದ್ರಂತ, ಅದೇ ಮ್ಯಾಪಲ್ಲಿ ಗಡಿ ಹಾರ್ನ್ ಮಾಡೋಚಿ ಎರಡು ಆಫ್ಟರ್ ಮಾರ್ಕೆಟ್. ಏನ ಬ್ಲಾಗ್ಸ್ ತೂಪರಾ ಅಂದೆ ಬರ್ಬೇ ಬಾಯ್ ಬಾಯ್. ಬೆಳಿಗ್ಗೆ ಜೋರು ಮಳೆ ಬರ್ತಿತ್ತು. ಈಗ ಪೆರಡೂರಲ್ಲಿದ್ದೆ ನಾನು. ಹೆಬ್ರಿಂದ ಇಲ್ಲಿವರೆಗೆ ಬರೋಕೆ ಹೆವಿ ಮಳೆ. ಹೆಲ್ಮೆಟ್ ಮೈಕ್ ಉಂಟು, ಅದು ಮೈಕ್ ಚಂಡಿ ಆಗ್ತದೆ ಅಂತ ನಾನು ಕ್ಯಾಮ್ರಾ ಹಾಕಿರಲಿಲ್ಲ. ಮತ್ತೆ ಪೆಟ್ರೋಲ್ ಬಂಕಲ್ಲಿ ನೋಡಿದ್ರಲ್ಲ, ಅವ್ರು ಹೇಳಿದ್ರು ನಿಮ್ಮದು ವೀಡಿಯೋಸ್ ಎಲ್ಲ ಒಳ್ಳೆ ಆಗ್ತದೆ, ನಾನು ನೋಡ್ತೇನೆ ಅಂತ. ಖುಷಿ ಆಯ್ತು ಮಾರೆ. ಇವತ್ತು ಬೆಳಿಗ್ಗೆ ಸೇದ್ದು ನಾನೆಲ್ಲ ಕಮೆಂಟ್ಸ್ ಓದ್ತಿದ್ದೆ. ಒಂದೊಂದೇ ಒಳ್ಳೆ ಕಮೆಂಟ್ಸ್ ಬರ್ತಾನೆ ಉಂಟು. ಅದು ಪ್ರೀವಿಯಸ್ ವ್ಲಾಗಿಗೆ 10K ವ್ಲಾಗ್ ನಂದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿಯೇ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾುಂಟು. ಮತ್ತು ಇವತ್ತು ಬೆಳಿಗ್ಗೆ ನಾನು ಬೇಗ ಎದ್ದಿದ್ದೆ, 5 ಗಂಟೆ ಎದ್ದಿದ್ದೆ. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಫೋನ್ ನೋಡುವಾಗ ನಂದು ಫ್ರೆಂಡ್ ಒಂದು ಮೆಸೇಜ್ ಇತ್ತು. ಅವಳಿಗೆ ದುಬೈಲಿದ್ದಾಳೆ, ಕಾಲೇಜ್ ಫ್ರೆಂಡ್. ಅವಳು ನಂದು ವ್ಲಾಗ್ ನೋಡಿ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕಳಿಸಿದ್ದು. ಬೆಳಿಗ್ಗೆ ಅಂತ ಪ್ಯಾರಾಗ್ರಾಫ್ ಎಲ್ಲ ನೋಡಿ ಒಂದು ರಿಫ್ರೆಶ್ ಆಯಿತು. ಇವತ್ತು ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್. ಇದೊಂದು ನಂದು ಇಂಡಿಪೆಂಡೆನ್ಸ್ ಡೇ ರೈಡ್. ಇಲ್ಲಿಂದ ಉಡುಪಿವರೆಗೆ, ಉಡುಪಿ ಬ್ರಾಹ್ಮಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಆರ್ಗನೈಸ್ ಮಾಡಿದ್ರು ಒಂದು ಸಣ್ಣ ರೈಡ್, ಸಿಟಿ ರೈಡ್. ಜಾಸ್ತಿ ಲಾಂಗ್ ಅಲ್ಲ, ನಮ್ದು ಉಡುಪಿ ಸಿಟಿಗೆ ರೌಂಡ್ ಹಾಕೋದು. 100+ ಬೈಕ್ಸ್ ಉಂಟು. ಅವರು ತುಂಬಾ ರೈಡ್ಸ್ ಆರ್ಗನೈಸ್ ಮಾಡಿದ್ದಾರೆ, ಲಾಂಗ್ ರೈಡ್ಸ್ ಎಲ್ಲ. ಆದ್ರೆ ಈ ತರ 100+ ಬೈಕ್ಸ್ ಅಲ್ಲಿ ಲಾಂಗ್ ರೈಡ್ ಮಾಡೋದು ಅದು ಇಂಪಾಸಿಬಲ್. ಯಾಕಂದ್ರೆ ಎಲ್ಲರದ್ದು ಮೈಂಡ್ ಸೆಟ್ ಒಂದೇ ಇರೋದಿಲ್ಲ. ಒಬ್ಬರಿಗೆ ಸ್ಪೀಡ್ ಹೋಗ್ಬೇಕು, ಒಬ್ಬರಿಗೆ ಸ್ಲೋ ಹೋಗ್ಬೇಕು, ಒಬ್ಬರಿಗೆ ಗಡಿ ಬ್ರೇಕ್ ಬೇಕು. ಆಗ 100+ ಬೈಕ್ಸ್ ನ ಮೇಂಟೈನ್ ಮಾಡೋದು ಮಾತ್ರ ಅದು ಒಬ್ಬರಿಂದ ಇಬ್ಬರಿಂದೆಲ್ಲ ಸಾಧ್ಯನೇ ಇಲ್ಲ. ಇವತ್ತಿನ ರೈಡಿಗೆ ರಿಜಿಸ್ಟರ್ ಮಾಡ್ಲಿಕ್ಕಿತ್ತು. ನಾ ರಿಜಿಸ್ಟರ್ ಮಾಡಿದ್ದೆ ಮೊನ್ನೆ. ಮತ್ತೆ ನಾನು ಹೋಗದ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ಯಾಕಂದ್ರೆ ಬೆಳಿಗ್ಗೆ ಜೋರ್ ಮಳೆ ಬರ್ತಿತ್ತು. ನಾ ಮತ್ತೆ ಆ ತರ ಮಳೆ ಬಂದು ಪುನಃ ಚಂಡಿಯಲ್ಲಾಗಿ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತೆ ಇರ್ಲಿ ಅಂತ ಹೊರಟು ಬಿಟ್ಟದ್ದು. 7ಗೆ ಶೋರೂಮ್ ಹೋಗ್ಬೇಕಿತ್ತು. ಈಗ 7:40 ಆಯ್ತು. ಅಡ್ಡಿಲ್ಲ, ಮಳೆ ಬಂದದಲ್ಲ, ಎಂತ ಮಾಡ್ಲಿಕ್ಕಿಲ್ಲ. ಓ, ಎಂತ ಮರ, ಒಂದು ನೋಡ್ಕೊಂಡು ತಿರ್ಸ್ಲಿಕ್ಕೂ ಆಗೋದಿಲ್ಲ ಮರ ಅವರಿಗೆ. ಹಾಂ, ಹಾಯ್ ಬಗ ಗಮ್ಮದ. ಹಾಂ ಬಗ ಸೆಟ್ ಅದ ಪೂರ ಅಂದ್ಯಾ? ಹಾಂ, ಏನು ಮೂಲ್ಪಾಡ್ಲಿ? ಹೌದಾದಿ ಒಂದೇ ಮಲ್ತದ ಬ್ರಾಹ್ಮಿದ ಮರಿದಿಗೆ ಪ್ಲೇ ಮಾರ ನಿಗಲ್ಲ. ಈಗ ಇಲ್ಲಿ ತಿಂಡಿ ತಿನ್ಲಿಕ್ಕೆ ಹೋಗೋದು. ಬಾಯ್ಸ್ ಫುಲ್ ಸೆಟ್ ಆಗಿದೆ ತಿಂಡಿ ತಿನ್ನೋದ ಖುಷಿಯಲ್ಲಿ. ಅವರು ಟೀ ಶರ್ಟ್ ಕೊಟ್ಟಿದ್ರು ನಮಗೆ, ನಾನು ಆ ಟೀ ಶರ್ಟ್ ಹಾಕಲಿಲ್ಲ. ಇವ್ನು ಮಾತ್ರ ಫುಲ್ ಪ್ರಮೋಷನ್ ಕೊಡ್ತಿದ್ದಾನೆ. ಬ್ರಾಹ್ಮಿ ನೀನು ಹಾಕಿದ್ದೆ ಇಲ್ಲ ಎಲ್ಲ ಹಾಕಿದ್ದಾರೆ. ನಮ್ಮದೇ ಶೋರೂಮ್ ಮಾರೆ. ಸೊ ಬೈ ದ ವೇ ಇವನ ಹತ್ರ ಒಂದು ಹಿಮಾಲಯನ್ 450 ಇರೋದು. ಹೇಗೆ ಒಳ್ಳೇದಾ ಬೈ ಗಾಡಿ? ಕ್ರೇಜಿ ಅಲ್ಲ? ಹೆಡ್ಲೈಟ್ ಒಂದು ಒಳ್ಳೆಯಲ್ಲ ಅಷ್ಟೇ. ಫಾಗ್ ಲ್ಯಾಂಪ್ ಹಾಕುವ, ದೊಡ್ಡ ಲೈಟ್ ಹಾಕುವ. ಫ್ಲ್ಯಾಗ್ ಕೊಟ್ಟರೆ ಆಯ್ತಾ? ಎಲ್ಲಿ ಹಾಕೋದು ಅಂತ ಗೊತ್ತಾಗಿದೆ ಅಲ್ಲ. ಅದಕ್ಕೆ ಲೈಟ್ ಉಂಟು, ಲೈಟಿಗೆ ಡೈರೆಕ್ಟ್ ಹಾಕಿಬಿಟ್ಟು ಫಿಕ್ಸ್ ಅಲ್ಲಿಗೆ. ಮಂಡೆ ಖರ್ಚು ಮಾಡಬೇಕು. ಕ್ಯಾಮ್ರಾ ಇಟ್ಕೊಂಡಿದ್ದಲ್ಲ, ಅವ್ನು ಪ್ಲ್ಯಾನ್ ಹೇಳಿದ್ದು, ನಾನು ಹಾಕಿಬಿಟ್ಟೆ. ಈಗ ಇಲ್ಲಿ ಸ್ಕ್ರೂ ಹಾಕುವ. ಒಳ್ಳೆ ಜಾಗ ಮರ ಇದು ಫ್ಲ್ಯಾಗ್ ಇಡಲಿಕ್ಕೆ. ಈ ಫ್ಲ್ಯಾಗ್ನ ಇಟ್ಕೊಳ್ತೇವೆ, ಸೀದಾ ಮನೆ ತೊಗೊಂಡು ಹೋಗ್ತೇವೆ. ವಾಪಸ್ ಕೊಡಬೇಕಾ ಶೋರೂಮಿಗೆ? ಬೇಡಲ್ಲ? ಓಕೆ, ಬೇಗ ಬಂದಿರಾ? ಗಂಟೆ 8 ಆದಷ್ಟೇ. ಬ್ರೋ ವಾಟ್ಸ್ ದ ಟೈಮ್? 9:05. 7 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ಆಯ್ತಾ. ನೀವು ಬೇಗ ಬನ್ನಿ, ಟೀ ಶರ್ಟ್ ಎಲ್ಲ ಕೊಡುವಾಗ ಲೇಟ್ ಆಗ್ತದೆ. 7 ಗಂಟೆಗೆ ಕರೆಸಿದ್ರು. ಆದರೆ ನಾನು ಬಂದದಿಲ್ಲಿ 7:45. ಈಗ 9:15 ಆಯ್ತು. 9:15. ಹಾಂ, ಹೌ ಮಚ್? ಹಾಂ, 9:05. ಎಂತ ಮಾಡಲಿಕ್ಕಿಲ್ಲ, ನಾವೊಂದು ಲಾಯಲ್ ಕಸ್ಟಮರ್ ರಾಯಲ್ ಎನ್ಫೀಲ್ಡ್. ಹಾಗಾಗಿ ಎಂತ ಇದ್ರೂ ಸಹ ಮನಸ್ಸಲ್ಲಿ ಇಟ್ಕೊಂಡು ಖುಷಿಯಲ್ಲಿದ್ದೇವೆ. ಈಗ ಪುರೋಹಿತ್ ಸೆಟ್ ಆಯ್ತಲ್ಲ? ಸ್ವಲ್ಪ ಕ್ರಾಸ್ ಮಾಡುವ. ನೋಡಿ ಸೆಟ್ ಆಯ್ತು ಮಾತ್ರ ಕರೆಕ್ಟ್. ಎಂತ ಜಾಗ ನೋಡಿ, ಇದರ ಜಾಗ ಯಾರಿಗಾದ್ರು ಸಿಗ್ತದಾ ಇಡ್ಲಿಕ್ಕೆ? ನೀನು ತಿರ್ಸಿ ತುಂಡು ಮಾಡಬೇಡ ಮಾರೆ. ಕಡೆ ದೇಶಭಕ್ತಿ ಇಲ್ಲ ಅಂತ ಎಣಿಸಿದ್ರು. ದೇಶದ್ರೋಹಿ ಯಾವ ಥರ ಇದ್ದಾರೆ ಅಂದರೆ, ಇಲ್ಲಿ ಇಂಡಿಯನ್ ಫ್ಲಾಗ್ ಕಟ್ ಮಾಡಿದ್ರು. ಎಂತ ಹೇಳೋದು ಮಾರೆ, ನಮ್ಮಲ್ಲಿ ಇದ್ದಾರೆ ಈ ಥರದೆಲ್ಲ ಜನ. ನೋಡಿ ಇವ ಒಬ್ಬ ಹಿಡ್ಕೊಳ್ಳೋದು. ನೀ ಬಾ ನೀನು ನಂದು ವೀಡಿಯೋ ನೋಡಿ ಇದು ತಗೊಳೋದಲ್ಲ, ಗರಲ್ 350. ಹಾಂ, ಸೊ ಇವನೊಂದು ಮೆಸೇಜ್ ಮಾಡಿದ್ದೆ, ನಂಗೆ ತುಂಬ ಖುಷಿ ಆಯ್ತು. ಬ್ರೋ ಯು ರಿಯಲಿ ಮೇಡ್ ಮೈ ಡೇ. ಇವನದು ಮೆಸೇಜ್ ಮಾಡಿದಾಗ ನನಗೆ ಒಟ್ರಾಶಿ ಖುಷಿ ಆಯ್ತು. ನಾನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೇನೆ. ಸುಮಾರು ಟೈಮ್ ಆಯ್ತು, 1 ತಿಂಗಳಾಯ್ತಲ್ಲ ನೀವು ಹೇಳಿ. ವೆರಿ ಜಾ 350? ನೋ 450 ಅಲ್ಲ?
ಓಕೆ, ನಾನು ಲಾಸ್ಟ್ ಟೈಮ್ ಒಂದು ಗರಿಲ್ಲದೊಂದು ವೀಡಿಯೋ ಮಾಡಿದ್ದೆ, ಇದೇ ಶೋರೂಮ್ ಇದೊಂದು ಜಸ್ಟ್ ಪ್ರಮೋಷನಲ್ ವೀಡಿಯೋ, ಜಸ್ಟ್ ಅದು ಬೈಕಿದೊಂದು ಪ್ರಮೋಷನ್ ಅಷ್ಟು. ಆ ವೀಡಿಯೋ ಇವ ನೋಡಿ ಇವನಿಗೆ ಅದು ಇಷ್ಟ ಆಗಿ ಗರಿಲ್ಲ ಮೇಲೆ ಲವ್ ಬಂದು ಗೋರಿಲ್ಲ ಹೇಳ್ತಿದ್ದ ಬಾರೆ ಗರಿಲ್ಲ ಮೇಲೆ ಲವ್ ಬಂದು ಮತ್ತೆ ಗರಿಲ್ಲ ತಗೊಂಡ. ಕಂಗ್ರ್ಯಾಚುಲೇಷನ್ಸ್, ದಿಸ್ ಯುವರ್ ಫಸ್ಟ್ ರೈಡ್ ರೈಟ್? ಫಸ್ಟ್ ರೈಡ್ ಒಂದು ರಾಯಲ್ ಎನ್ಫೀಲ್ಡಲ್ಲಿ. ಸೊ ನಂದು ಸಲ ಫಸ್ಟ್ ರೈಡ್ 8 years ಬ್ಯಾಕ್ ರಾಯಲ್ ಎನ್ಫೀಲ್ಡಲ್ಲಿ ಹಿಮಾಲಯನ್ ಡೆಮೋ ಡೇ. ಇದು ನಾವು ಮ್ಯಾಂಗ್ಳೂರ್ ಹೋಗಿದ್ದು. ಅದ್ರ ಮತ್ತೆ ರಾಯಲ್ ಎನ್ಫೀಲ್ಡ್ 1 ರೈಡ್ ಅಂತಿತ್ತು ಮ್ಯಾಂಗ್ಳೂರಿಗೆ. ಇದೀಗ 3ನೇ ರೈಡ್ ರಾಯಲ್ ಎನ್ಫೀಲ್ಡಲ್ಲಿ ಆಫ್ಟರ್ 5 to 6 years ಆದಮೇಲೆ ಇದೀಗ ಇಂಡಿಪೆಂಡೆನ್ಸ್ ಡೇ ರೈಡ್. ಲೇಟ್ ಆಗ್ತುಂಟು, ಅಡ್ಡಿಲ್ಲ, ಬೇಜಾರಿಲ್ಲ. ರಾಯಲ್ ಎನ್ಫೀಲ್ಡ್ ಫ್ಯಾನ್. ಇವ್ರದ್ದು ಸಹ ಒಂದು ರಾಯಲ್ ಎನ್ಫೀಲ್ಡ್ ಸ್ಪೇರ್ ಪಾರ್ಟ್ಸ್ ಉಂಟು ಇಲ್ಲಿ ಉಡುಪಿಯಲ್ಲಿ. ಎಂತ ಹೆಸರು? ಗಣೇಶ್ ಅಲ್ಲ? ಗಣೇಶ್ ಆಟೋ ಮಾರ್ಟ್. ಒಂದ್ಸಲ ಅದ್ರದ್ದು ಒಂದು ವೀಡಿಯೋ ಮಾಡೋ ನೆಕ್ಸ್ಟ್ ಟೈಮ್. ಸೊ ರೈಡರ್ಸ್ ಕರೀತಿದ್ದಾರೆ, ಬನ್ನಿ ಹೋಗೋ. ಅದು ಫಸ್ಟ್ ಟೈಮ್ 110 ರೈಡರ್ಸ್ ನಮ್ಮ ಬ್ಲಾಕ್ ಟಾಪ್ ಪ್ರೋಗ್ರಾಮ್ ಮುಗಿಬೇಕ ಸಿಟಿ ರೈಡ್ ಉಂಡು. ಒಂಜೇನ ಬಣ್ಣ ರೂಲ್ಸ್ ಒಂದು ಕರೆಕ್ಟ್ ಪಾಲಿಸದೆ ಗಡಿ ಹಾರ್ನ್ ಮಾಡೋಡ್ಸಿ 2 ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಉಂಡ ಮಸ್ತ್ ರೈಸ್ ಮಾಡ್ಕೊಳ್ಸಿ. ಆಲ್ರೆಡಿ DC ಆಫೀಸ್ ಬಂತಾರೆ, ಏನೋ ರೂಲ್ಸ್ ಉಂಡ ಟ್ರಾಫಿಕ್ ರೂಲ್ಸ್ ಅವನ್ ಕ್ಲಿಯರ್ ಅದು ಫಾಲೋ ಮಾಡ್ಕೊಡ್ಬಾರ್ದು. ಸೊ ಒಂದು ಮಾತೆ ರೈಡರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತವ್ನ. ಓಕೆ, ನಮಗೊಂದು ಏನ ಬಣ್ಣ ನಮ್ಮ ನೆಕ್ಸ್ಟ್ ಮಂತ್ 20th 1 ರೈಡ್ ಪ್ರೋಗ್ರಾಮ್ ಉಂಡು. ಐತ ಡೀಟೇಲ್ ಎಲ್ಲ ಕಂಪನಿ ರೈಡರ್ ಆದಿದ್ದಾರೆ, ಯಾರು ಇವರಿಗೆ ಡೀಟೇಲ್ ಅದು ಬಂತಾರೆ. Hi all, Enabudar Amal Pandu. I work for Royal Enfield for Rides and Community. Inita main agenda banda route brief Jagdish Malpere. Aftermarket exhaust, please don't raise unnecessary honking. Air pura pillion with pillion barundulib. With pillion, you guys have a helmet. Superb, great. Okay, firstly wishing you all a very happy Independence Day. Undu actually must special moment. Not only Independence Day, but Enkel showroom open adu 20 years and unique. That's a big thing for us. 20 years in the market. Okay. ಬೇರೆ ನಮ್ಮ ಡೀಲರ್ ಪ್ರಿನ್ಸಿಪಲ್, ಐ ಮೀನ್ ಓನರ್ ಎಂಕಲ್ ಕಂಪನಿ ಡೀಲರ್ ಪ್ರಿನ್ಸಿಪಲ್ ಒಂದು ಬಪ್ಪ 20 years ಆದ್ರೆ ಬೇರೆ ಮಗಿಯಲ್ಲಿ ಒಂಚೂರು ಬೇರೆ ಬಿಜಯ್ ಹೋದಾರೆ ಅಜ್ಮೀನ್ ಬಂದು. ಕಮಿಂಗ್ ಟು 1 ರೈಡ್ ನೆಕ್ಸ್ಟ್ ಮಂತ್ we have a celebration called 1 ride. 1 ride panda Royal Enfield irudhu globally on the same day pura full ride malbir everywhere in the globe, entire globe. Only Indian market matra adu affected la entire Royal Enfield owners road udupir, they will be riding on the same day. That's why we celebrate 1 ride only in Royal Enfield. That all nama celebrate malpoda. Next month nama mulpa maltandula same with 100 customers. Aita registration fee bantadu 499. Aita customers gu wristband 1 ride the special wristband barkundu, 1 ride the buff barkundu, and 1 ride sticker with a breakfast. Marvanted event open. The registration cost will be 499. I think let's wind up. Onta nama SI barandulleru flag hosting adu will be riding. Okay, ride route Jagavan. ರೈಡ್ ಈಗ ಸ್ಟಾರ್ಟಿಂಗ್ ನಾವು ಇಲ್ಲಿ ಅಂಬಾಗಿಲ್ಗೆ ಹೋಗ್ತೇವೆ, ಅಲ್ಲಿಂದ ಪೆರಂಪಳ್ಳಿ ರೋಡ್ ಗೊತ್ತಿರಲ್ಲ, ಅಲ್ಲಿಂದ ಚರ್ಚ್ ಅಲ್ಲಿ ಒಂದು ಸ್ಟಾಪ್ ಇದೆ. ನೆಕ್ಸ್ಟ್ ಸೀದಾ DC ಆಫೀಸ್ ಹೋಗ್ತೇವೆ. DC ಆಫೀಸ್ ಇಂದ ಟೈಗರ್ ಸರ್ಕಲ್, ನೆಕ್ಸ್ಟ್ ಮಣಿಪಾಲ MIT ಕ್ಯಾಂಪಸ್ ಹತ್ರ ರೋಡ್ ಇದೆಯಲ್ಲ ಅಲ್ಲಿಂದ ಹೊರಗಡೆ ಬರ್ತದೆ. ಅಲ್ಲಿಂದ ಸೀದಾ ಉಡುಪಿ ಟು ಕಿಣಿಮಿಲ್ಗಿ ದ್ವಾರ, ಉದ್ಯಾವರ ಇಲ್ಲಿ ಟರ್ನ್, ಇದೇ ಸರ್ವಿಸ್ ರೋಡ್ ಅಲ್ಲಿ ರಿಟರ್ನ್ ಶೋರೂಮ್. ಮತ್ತೆ ಎಲ್ಲರೂ ಶೋರೂಮ್ ಬಂದ ತಕ್ಷಣ ನಿಮ್ಮ ಬ್ಲಾಗ್ ನ ಎಲ್ಲಿ ಸಹ ಮಿಸ್ಯೂಸ್ ಮಾಡ್ಕೋಬೇಡಿ, ಅದನ್ನ ತೆಗೆದು ನಮ್ಗೇನೆ ಕೊಟ್ಟು ಬಿಡಿ. ಆಫ್ಟರ್ ರೈಡ್ ಅಲ್ಲಿ ಬಿಸಾಕೋದು ಇದಕ್ಕೆಲ್ಲ ಬೇಡ. ಸೊ ಸಪರೇಟ್ ರೆಸ್ಪೆಕ್ಟ್ ಇದೆ ಅಲ್ಲ, ಅದಕ್ಕೋಸ್ಕರ ಪೊಲೀಸ್ ಬಂದ್ರಂತ ಈಗ ಅವರಿಗೆ ವೆಯ್ಟ್ ಮಾಡ್ತಿದ್ದು ಇಷ್ಟೊತ್ತು. ಲೇಟ್ ಆಗಿದೆ ಸರ್. ಬ್ಲಾಗಿಂಗ್ ಅಂತ ಹೇಳ್ತೀರಾ? ಎಂತ ಹೇಳ್ತೀರಾ? ಹೌದಾ, ಸರ್ವರಿಗೂ 89ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈಗ ನಮ್ಮ ರಾಯಲ್ ಎನ್ಫೀಲ್ಡ್ ವತಿಯಿಂದ ಒಂದು ಸಂಚರಣೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಹೆಲ್ಮೆಟ್ ಧರಿಸಿ ಮತ್ತು ವೇಗದ ಮಿತಿ ಇರಲಿ ಮತ್ತು ಸುರಕ್ಷತೆಯ ಸಾಧನಗಳನ್ನು ಅಡಗೊಳಿಸಿ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಸ್ವಲ್ಪ ಅಂತರ ಇಟ್ಟುಕೊಳ್ಳಿ. ಮತ್ತು ಈ ರ್ಯಾಲಿ ಏನಿದೆ ಒಂದು ಸದ್ಭಾವನೆಗಾಗಿ ಇಟ್ಟುಕೊಂಡುವಂಥ ರ್ಯಾಲಿ. ಇದರಲ್ಲಿ ನೋಡಿ, ಈಗ ನಾವು ಧ್ವಜ ವಂದನೆಯನ್ನು ಮಾಡಿದ್ದೇವೆ,
ಇದು ತಿರಂಗ, ಇದು ನಮ್ಮ ರಾಷ್ಟ್ರೀಯ ಹಬ್ಬ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಜನಾಂಗದವರು ಸೇರಿ ಒಂದು ರಾಷ್ಟ್ರೀಯ ಹಬ್ಬ ಮಾಡಬೇಕಾದ್ರೆ ಇದೊಂದು ದಿವಸ ನಮ್ಮ ಹಬ್ಬ. ಇಂಥ ಹಬ್ಬದ ದಿನಗಳಲ್ಲಿ ತಾವೆಲ್ಲರೂ ಖುಷಿಯಿಂದ ಮನೆಯಿಂದ ಬಂದಿದ್ರಿ. ಹಾಗೆ ನಾವು ಏನಂತ ಹೇಳಿದ್ರೆ ನಿಮ್ಮ ಈ ಏನ ಜಾಗೃತಿ ಇದೆ, ಅಭಿಯಾನ ಇದೆ, ಇದು ಯಶಸ್ವಿ ಆಗಲಿ. ಹಾಗೂ ತಾವು ಏನು ಈಗ ಸಂತೋಷದಿಂದ ಹೋಗ್ತಾ ಇದ್ರಿ, ಮುಕ್ತಾಯ ಕೂಡ ಸಂತೋಷದಿಂದನೇ ಆಗಲಿ ಅಂತ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾವು ಹೊರಟಿದ್ದೇವೆ ಈಗ ರ್ಯಾಲಿಗೆ. ಲೆಟ್ಸ್ ಗೋ ಅಂದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಗ ಮಾತಾಡಿದ್ರಲ್ಲ ಅವರು, ನಮ್ದು ಉಡುಪಿದ SI ತುಂಬ ಒಳ್ಳೆ ಮಾತಾಡಿದ್ರು ಮಾತ್ರ. ಪೊಲೀಸ್ ಎಸ್ಕಾರ್ಟ್ ಉಂಟು ಅಂತ ವಿತ್ ಪರ್ಮಿಷನ್ ಮಾಡೋದು ಇದೆಲ್ಲ. DC ಅವ್ರ ಹತ್ರ ಪರ್ಮಿಷನ್ ಕೇಳಿ DC ಒಂದು ಮ್ಯಾಪ್ ಕೊಟ್ಟಿದ್ರಂತ, ಅದೇ ಮ್ಯಾಪಲ್ಲಿ ಹೋಗಬೇಕು. ಸೊ ನಮಗೆ ಎಲ್ಲ ಕಡೆ ರೋಡಲ್ಲೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇರ್ತದೆ. ಕೆಲವು ಸಲ ಪೊಲೀಸ್ ಅಂದರೆ ಹೆದರಿಕೆ ಆಗ್ತದೆ, ಕೆಲವು ಸಲ ಅದೇ ಪೊಲೀಸ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಇದೇ ಬೈಕ್ ಮರೆ. ಓ, BMW. ಇದು ನಂಗೆ ಯಾವ ಥರ ಫೀಲ್ ಬರ್ತುಂಟಂದರೆ, ಲಾಸ್ಟ್ ಟೈಮ್ ಡೆಮೋಕ್ರಸಿ ಡೇ ರೈಡಿಗೆ ಹೋಗಿದ್ದು ನಾವು ಬ್ಯಾಂಗ್ಳೂರಲ್ಲಿ. ಆಗ ಝೀರೋ ಟ್ರಾಫಿಕ್ ಅದು. ಅಂದರೆ ಈ ಥರ ಇದೆಲ್ಲ ಗಾಡಿ ಎಲ್ಲ ನಮಗೆ ಫುಲ್ ಝೀರೋ. ಯಾವಾಗ ನಮ್ಮೊಟ್ಟಿಗೆ ಮಿನಿಸ್ಟರ್ಸ್ ಎಲ್ಲ ರೈಡ್ ಮಾಡಿದ್ರು, ಅದಕ್ಕೆ ಬಟನಲ್ಲಿ ಆ ವಿಡಿಯೋ ಹಾಕ್ತೇನೆ ನೋಡಿ. ಅದು ಮಾತ್ರ ನಮ್ಮದು ಲೈಫ್ ಟೈಮ್ ಮೆಮೊರಿ. ಈಗ ಕೆಲವರಿಗೆ ಅನಿಸ್ತದೆ ಸುಮ್ಮನೆ ಟ್ರಾಫಿಕ್ ಎಲ್ಲ ಜಾಮ್ ಮಾಡಿ ಪಬ್ಲಿಕ್ಕಿಗೆಲ್ಲ ಉಪದ್ರ ಕೊಡೋದು ಹಾಗೆ ಅಂತಲ್ಲ. ಆ್ಯಕ್ಚುಲಿ ಪಬ್ಲಿಕ್ಕಿಗೆ ನಾವು ನಾರ್ಮಲ್ ಆಗಿ ಹೋದ್ರೇ ಉಪದ್ರ ಆಗೋದು. ಒಂದು ಟ್ರಾಫಿಕ್ ಎಲ್ಲ ಜಾಮ್ ಮಾಡೋದು ಎಂತಕ್ಕಂದ್ರೆ ಸೇಫ್ಟಿ ಇರ್ತದಂತ ಒಂದ್ಸಲ ನೀವು ಫೀಲ್ ಮಾಡ್ಬೇಕು. ಅಂದರೆ ಟ್ರಾಫಿಕ್ ಜಾಮ್ ಮಾಡಿ ನೀವು ಅದು ಮಿನಿಸ್ಟರ್ ಥರ ಒಂದು ಕಡೆ ಹೋಗ್ತಿರಲ್ಲ, ಅದು ನೀವು ಫೀಲ್ ಮಾಡಬೇಕು. ನೀವು ಫೀಲ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಎಂತ ಅಂತ. ಮುಂಚೆ ಸಂಗೆ ಸಹ ಬೇರೆಯವ್ರನ್ನ ನೋಡೋಕೆ ಚೊರೆ ಆಗ್ತಿತ್ತು, ಆದರೆ ನಮಗೆ ಕರ್ನಾಟಕ ಗೌರ್ಮೆಂಟ್ ಬ್ಯಾಂಗ್ಳೂರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ. ಕಂಠೀರವ ಸ್ಟೇಡಿಯಂ ವಿಧಾನಸೌಧಕ್ಕೆ ಎಷ್ಟು ಬೇಗ ಹೋಗಿದೆ ಗೊತ್ತಾ? ಫ್ರಂಟಲ್ಲಿ DK ಶಿವಕುಮಾರ್ ಅವ್ರದ್ದು ಬೈಕಲ್ಲಿ ಇದ್ರು, ಅವ್ರ ಹಿಂದೆ ನಾವೆಲ್ಲ ಇತ್ತು. ಕರ್ನಾಟಕದಲ್ಲಿ 31 ಡಿಸ್ಟ್ರಿಕ್ಸ್ ಉಂಟು. ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ 10 ಜನ ಸೆಲೆಕ್ಟ್ ಮಾಡಿದ್ರು. ಆ 10 ಜನದ ನಾನ್ಸ್ ಒಬ್ಬ. ಅಲ್ಲೊಂದು 300 ಬೈಕ್ಸ್ ಇತ್ತು. ಇಲ್ಲಿಗ 100 ಅಲ್ಲ, ಅಲ್ಲಿ 300. ಕ್ರೇಜಿ ಸೀನ್ಸ್. ಇದೀಗ ನಾವು ಸೀದಾ ಮಣಿಪಾಲ್ ಹೋಗ್ತೇವೆ. ಸೊ ಪೊಲೀಸ್ ಎಲ್ಲ ಬಂದರು. ಗಾಡಿ ನೋಟ್ ಮಾಡ್ತಿದ್ರೆ ಸಾಕು. ಪೊಲೀಸ್ ಇದ್ರಂತ ಖುಷಿ ಆಗ್ತಿತ್ತು, ಆದರೆ ಗಾಡಿ ನೋಟ್ ಮಾಡ್ತಿದ್ರೆ ಸಾಕು. ಅದು ಕೆಲ ಗಾಡಿ ಎಕ್ಸಾಸ್ಟ್ ಎಲ್ಲ ಉಂಟು ಇಲ್ಲಿ ನೋಡಿ. ನಮ್ಮೊಟ್ಟಿಗೆ ಈ ಥರ ಪೊಲೀಸ್ ಇರುವಾಗ ನಮಗೆ ಧೈರ್ಯ. ಹೋಗುವ. ಈಗ DC ಆಫೀಸಲ್ಲಿ ಒಂದು ಫೋಟೋ ಉಂಟಂತೆ, ಅದಾದಮೇಲೆ ಮುಗೀತು.
ಸ್ಟ್ರೆಚ್ ನಂದು ಫೇವ್ರೇಟ್. ಇಫ್ ಯು ನೋ ಇಲ್ಲಿಂದ ಅಲ್ಲಿವರೆಗೆ ಈ ರೋಡ್ ಉಂಟಲ್ಲ ಅದು. ಇದು ಮಣಿಪಾಲ್. ಥ್ಯಾಂಕ್ ಯು. ನನಗೆ ಅವ್ರದ್ದು ಬೈಕ್ ಇದೆ ಎಕ್ಸಾಸ್ಟ್ ಇಷ್ಟ ಆಯ್ತು. ಮತ್ತು ನಂಬರ್ ನೋಡಿ 0003 ಕ್ರೇಜಿ ಫ್ಯಾನ್ಸಿ ನಂಬರ್. ಇದು DC ಆಫೀಸ್ ರೋಡ್ ಮಣಿಪಾಲ್. ಇದು ಮುಂಚೆ ನಾವೊಂದು 3-4 ವರ್ಷ ಹಿಂದೆ ಬರ್ತಿದ್ದಾಯ್ತಾ. 3-4 ವರ್ಷ ಹಿಂದೆ ನಮ್ಮದು ಬೈಕಿಂಗ್ ಟೀಮ್ ಒಳ್ಳೆ ಇತ್ತು ಇಲ್ಲಿ ಪ್ರತೀಕ್ ರೆಡ್ಡಿ ಇರುವಾಗ. ಸೊ ಅವನಿಗೆ ನಮ್ಮೊಟ್ಟಿಗಿಲ್ಲ, ಆದರೆ ಅವನಿರುವಾಗ ನಾವು ಯಾವತ್ತು ಬಂದಿಲ್ಲಿ ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಚಿಲ್ ಮಾಡ್ತಾ ಬೈಕೆಲ್ಲ ಪಾರ್ಕ್ ಮಾಡೋದು. ಪೊಲೀಸ್ ಬಂದು ನಮಗೆ ಹೋಗ್ಲಿಕ್ಕೆ ಹೇಳೋದು, ನೀವು ಹೋಗಿ ಇಲ್ಲಿಂದ ಇಲ್ಲೆಲ್ಲ ಅಂತ ನಿಂತ್ಕೊಳ್ಳೋದು ಅಂತೆಲ್ಲ ಬೈದು ಕಳಿಸ್ತಿದ್ರು. ಇಲ್ಲಿ ನೋಡಿ, ಇಷ್ಟು ಗಾಡಿಯಲ್ಲಿ ರಪ್ಪ ಕಣ್ಣಿಗೆ ತೋರಿದ್ದು ಪಿಂಕ್ ಬೈಕ್ ನೋಡಿ. ಅಲ್ಲಿಂದ ನೋಡ್ತಾ ಬನ್ನಿ. ಹೀಗೆ ನೋಡಿದ್ರಲ್ಲ ನೋಡಿ, ಪಿಂಕೇ ತೋರೋದು ಕಣ್ಣಿಗೆ. ಬ್ರೋ, ಇಷ್ಟು ಬೈಕ್ಸಲ್ಲಿ ಸಡನ್ಲಿ ಕಣ್ಣಿಗೆ ಯಾವ್ದು ತೋರೋದು? ಅಲ್ಲ ಹೌದು ಬ್ರೋ, ಇಷ್ಟು ಬೈಕ್ಸ್ ಒಂದ್ಸಲ ನೋಡಿ ಆಯಿತಾ, ಎಲ್ಲ ನೋಡಿದ್ರಲ್ಲ, ಸಡನ್ಲಿ ಕಣ್ಣಿಗೆ ತೋರೋದು ಯಾವುದು? ಪಿಂಕ್. ತೋರ್ಲೇಬೇಕಲ್ಲ. ಮಳೆ ಬಂದರೆ ಮಳೆ ಅಂತ ಬೇಜಾರಾಗ್ತದೆ ಮಾರೆ, ಬಿಸಿಲು ಬಂದರೆ ಶೆಕೆ ಆಗ್ತುಂಟು. ಅವ್ರದ್ದು ಬ್ಲಾಗ್ ಉಂಟಾ? ಮೋಸ್ಟ್ಲಿ ಬ್ಲಾಗ್ ಮಾಡ್ತಿದ್ರು. ಈರ್ನತ್ತು ಬ್ರೋ ಗಾಡಿದ ಹೆಬ್ರಿಂದ. ಹೌದು, ಹೆವಿ ದೂರ ಆಗ್ತದೆ ಬ್ರೋ. ಸ್ಟಿಕ್ಕರ್ ಉಂಟು, ಶೋರೂಮ್ ಬನ್ನಿ ಕೊಡ್ತೆ. ನಂದು ಸಬ್ಸ್ಕ್ರೈಬರ್ಸೇ ಸುಮಾರು ಜನ ಇದ್ದಾರೆ ಈ ರೈಡಲ್ಲಿ. ಆಗ ಹೇಳಿದೆ ನೋಡಿ, ನಂದು ವೀಡಿಯೋ ನೋಡಿ ಗಾಡಿಯೆಲ್ಲ ತಗೊಂಡಂತ, ಅದು ಇವನೇ. ಎದುರುಗಡೆ ಎಂತ ಮಾಡೋದು, ಕಲರ್ ಸೂಪರ್ ಉಂಟು ಮಾತ್ರ. ಹಿಂದ್ಗಡೆ ಕೌಲ್ ಹಾಕಿದೆ ನೋಡಿ, ಹಿಂದ್ಗಡೆ ಯಾರನ್ನೂ ಕೂರಿಸ್ಲಿಕ್ಕಿಲ್ಲ, ಸಿಂಗಲ್ ಸೀಟ್. ಗುದ್ದಿದ ಗುದ್ದಿದ ಮಾತ್ರ. ಓಕೆ, ಎಲ್ ಬೋರ್ಡ್ ಅಲ್ಲ, ಸಡನ್ಲಿ ಬ್ರೇಕ್ ಹಾಕಿದೆ. ಲೇಡಿ ಮಾರೆ ಪಾಪ. ಅವ್ರ ಕಾರಿಗೆ ಎಂತ ಸಾಗಲಿಲ್ಲ. 2 ಸುಜುಕಿ ಬೆಲ್ಲನಾಗ ಎಂತ ಆಗಲಿಲ್ಲ, ಶಿಫ್ಟ್ಗೆ ಮಾತ್ರ ಸಮಾತಾಗಿದೆ. ಕಂಟೆಂಟ್ ನಾ ಹೇಳ್ತಿದ್ದಲ್ಲ, ನಾನಾಗಿ ಯಾವುದೇ ಕಂಟೆಂಟ್ ಹುಡ್ಕೊಂಡು ಹೋಗೋದಿಲ್ಲ ಮಾರೆ, ಅದಾಗಿಯೇ ಸಿಗ್ತದೆ ನನಗೆ. ಇಂಡಿಯನ್ ಫ್ಲಾಗ್ ಇದು ಸಾರಿ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ ನಾವು ಸಹ ಅಂಥದ್ದು T-ಶರ್ಟ್ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗೋದು ಒಳ್ಳೇದು. ಆರೆಂಜ್ ಕಲರ್ T-ಶರ್ಟ್ ಹಾಕಿ, ವೈಟ್ ಕಲರ್ ಪ್ಯಾಂಟ್ ಹಾಕಿ, ಗ್ರೀನ್ ಕಲರ್ ಶೂಸ್ ಹಾಕ್ಬೇಕು. ಮಗು ನೋಡಿ ಪಾಪ, ನಿದ್ರೆ ಬರ್ತುಂಟ ಪಾಪ ಅದಕ್ಕೆ ನೋಡಿ.
ನಾ ಕೆಳಗೆ ನಿಲ್ಲಿಸ್ತೆ, ರಗಲೇ ಬೇಡ. 20 minutes later. ಸೊ ಎಲ್ಲ ಹೋದರು. ಸೊ ಅಲ್ಲಿಬ್ರು ನೋಡ್ತಿದ್ದೀರಲ್ಲ ಬೈಕ್ಸ್ ಉಂಟಲ್ಲ, ಎರಡು ಸಹ ಸೇಮ್ ಬೈಕ್ಸ್, ಇಬ್ರು ಸಹ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಕಾಲೇಜ್ ಟೈಮಲ್ಲಿ ಮಾತಾಡ್ತಿದ್ರಂತೆ, ಒಂದ್ಸಲ ಬೈಕ್ ತೊಗೊಳ್ಬೇಕು, ತಗೊಂಡ್ರೆ ಇಬ್ರು ಸೇಮ್ ಬೈಕ್ ತೊಗೊಳ್ಬೇಕಂತ. ಅದಕ್ಕೆ ಇಬ್ರು ಸೇಮ್ ಬೈಕ್ ತೊಗೊಂಡಿದ್ದಾರೆ. ಒಳ್ಳೆ ಉಂಟು ಮಾರೆ ಕಲರ್, ಸೇಮ್ ರಿಜಿಸ್ಟ್ರೇಷನ್ಸ್ ಒಟ್ಟಿಗೆ ಮಾಡಬೇಕಿತ್ತು. ನಂಬರ್ ಹತ್ರ ಸಿಗ್ತಿತ್ತು ನಿಮಗೆ. ಹಾಂ, ನಿಮ್ದಂತ ಪ್ಲ್ಯಾನ್ ಲೇಟ್ ಆಗಿದೆ ಒಬ್ರು ಇದಂತ. ಅಲ್ಲ ಅವ್ನು ಮೊದಲು ತಗೊಂಡು ನಾನು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಹಾಂ, ದುಡ್ಡು ಅಡ್ಜಸ್ಟ್ ಮಾಡಿ ತಗೊಳ್ಳಿ. ಹೌದು ಅದೇ. ಓಕೆ ಸರಿ ಬ್ರೋ, ಸಿಗೋ ಬಾಯ್ ಟೇಕ್ ಕೇರ್. ಹೌದು ಹಾಂ. ಓ, ನೀವು ಸ್ಟೂಡೆಂಟ್ ಆಗಿದ್ದಿದ್ರಾಗ? ಹೌದಾ? ಹಾಂ. ಆಗ ಗ್ರೇ ಇತ್ತು ಅದು ಎಕ್ಸ್ಪೋಗೆ. ಅದು ಎಕ್ಸ್ಪೋ ಆದಮೇಲೆ ನಾನು ಪಿಂಕ್ ಮಾಡಿಸಿದ್ದೆ. ಹಾಂ ಹೌದು, JS ಫಿಲ್ಮ್ಸ್ ಇಂಡಿಯಾ ಇದವರೇ ಹಾಕಿದ್ದು ಸ್ಟಿಕ್ಕರ್. ಇವತ್ತಿದೊಂದು ಶಾರ್ಟ್ ರೈಡ್ ಗಮ್ಮತ್ತಾಯಿತು. ಥ್ಯಾಂಕ್ ಯು ಬ್ರಾಮಿ ರಾಯಲ್ ಎನ್ಫೀಲ್ಡ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಬೇಗ ಬಂದಿತ್ತು, ಈಗ ಟೈಮ್ ಎಷ್ಟಾಯಿತು ಸಹ ಗೊತ್ತಿಲ್ಲ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಎಂತ ಮಾಡ್ತಾರೆ ಮಾರಿ ಇವರೆಲ್ಲ. ಇವನೀಗ ತಾಕ್ತಿದ್ದೆ ಡಾಮಿನೋಸ್ ಅವ. ಒಂದು ಕೈಯಲ್ಲಿ ಫೋನ್ ಉಂಟು, ಒಂದು ಕೈಯಲ್ಲಿ ರೈಡ್ ಮಾಡ್ತಿದ್ದಾನೆ. ಎಂಥ ಅವಸ್ಥೆ ಮಾರೆ. ಆ ಗಾಡಿಯಲ್ಲಿ ನಂಬರ್ ಪ್ಲೇಟ್ಸೇ ಇಲ್ಲ. ಎಲ್ಲಾದರೂ ಅವ್ನು ಗುದ್ದಿದ್ದಾರೆ. ರಪ್ಪ ನಂಬರ್ ನೋಟ್ ಮಾಡು ಅಂದರೆ ನೋಡಿ ನಂಬರ್ಸೇ ಇಲ್ಲ ಸ್ಕೂಟಿಯಲ್ಲಿ.